ನಮ್ಮ ಪಕ್ಕದ ಮನೆ ಮಗು ಆಗಾಗ ಬರ್ತಾನೆ ಇರುತ್ತೆ. ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ತಂದ್ಬಿಡ್ತೀನಿ. ಅದೆಲ್ಲ ಏನು ಬೇಡ. ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಮುಖ್ಯವಾದ ವಿಷಯನ? ಅದೇನಂತ ಹೇಳಿ ಸರ್. ನೀವು ಇನ್ಮೇಲೆ ಶಂಕರನ್ ಫೋನ್ ಮಾಡಕ್ಕೆ ಹೋಗಬೇಡಿ. ಯಾಕೆ ಸರ್ ಹೀಗೆ ಹೇಳ್ತಾ ಇದ್ದೀರಾ? ನಮ್ಮ ಮಗಳು ಸಿಗ್ಬೇಕು ಅಂದ್ರೆ ಶಂಕರ್ ಅವ್ರೊಬ್ಬರೇ ದಾರಿ. ವಿಶಾಲು, ಸಮಾಧಾನ ಮಾಡ್ಕೋ. ಅವ್ರು ಏನು ಹೇಳ್ತಾರೋ ಕೇಳೋಣ. ಸರ್, ಅದೇನು ವಿಷಯ ಹೇಳಿ ಸರ್. ಏನೂ ಇಲ್ಲ ಸರ್. ಆ್ಯಕ್ಚುಲಿ ಅವರೊಂದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಇದರಲ್ಲಿ ಅವ್ರ ತಪ್ಪೇನಿಲ್ಲ. ಪೊಲೀಸರಿಗೆ ಅವ್ರ ಮೇಲೆ ಡೌಟ್ ಇದೆ. ಅದಕ್ಕೆ ಅವ್ರ ಎಲ್ಲ ಕಾಲ್ಸ್ನು ಟ್ರ್ಯಾಕ್ ಮಾಡ್ತಿದ್ದಾರೆ. ಈ ಟೈಮಲ್ಲಿ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಪೊಲೀಸರಿಗೆ ನಿಮ್ಮ ಮೇಲೂ ಡೌಟ್ ಬರುತ್ತೆ. ಅದರಿಂದ ನಿಮಗೂ ತೊಂದರೆ, ಅವನಿಗೂ ತೊಂದರೆ. ಅದಕ್ಕೆ ಹೇಳಿದೆ. ಸರ್, ನಾವೇನು ತಪ್ಪು ಮಾಡಿದೀವಿ? ನಮ್ಮ ಮೇಲೆ ಪೊಲೀಸರು ಯಾಕೆ ಡೌಟ್ ಪಡ್ತಾರೆ? ಇಲ್ಲಿ ಸರಿ ತಪ್ಪು ಪ್ರಶ್ನೆ ಬರಲ್ಲ. ಪೊಲೀಸರಿಗೆ ಡೌಟ್ ಬಂದರೆ ಇಬ್ರಿಗೂ ತೊಂದರೆ. ನಾಳೆ ಶಂಕರ್ಗೆ ಏನಾದರೂ ತೊಂದರೆ ಆದರೆ ನಾವೇ ನೋಡ್ಬೇಕಲ್ವಾ? ಸ್ವಲ್ಪ ಅರ್ಥ ಮಾಡ್ಕೊಡಿ ಸರ್. ನಮ್ಮ ಮಗಳನ್ನ ಹುಡ್ಕೋದಕ್ಕೆ ಒಂದು ದಾರಿ ಸಿಕ್ತು ಅಂತ ನಾವು ಖುಷಿಯಾಗಿದ್ವಿ. ಆದ್ರೆ ನೀವು ಶಂಕರ್ ಅವ್ರಿಗೆ ಫೋನೇ ಮಾಡಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತೆ ನಮ್ಮ ಮಗಳು ಹೇಗೆ ಸರ್ ಸಿಗ್ತಾಳೆ? ನೀವೇನೂ ಯೋಚನೆ ಮಾಡಬೇಡಿ. ನಮಗೂ ಆಶ್ರಮದಕ್ಕ ಗೊತ್ತು, ನಾವು ಪ್ರಯತ್ನ ಪಡ್ತೀವಿ. ನಿಮ್ಗವ್ರು ಹೇಗೆ ಗೊತ್ತು? ಅದು ಅವರು ನಮ್ಮೂರವರಲ್ವಾ, ಹಾಗೆ ಪರಿಚಯ ಅಷ್ಟೇ. ಅವ್ರ ಹತ್ರ ನಾವು ಮಾತಾಡ್ತೀವಿ ಬಿಡಿ. ಹಾಗಾದ್ರೆ ಈಗಲೇ ಅವ್ರಿಗೊಂದು ಫೋನ್ ಮಾಡಿ. ಈ ಟೈಮಲ್ಲಿ ಪರವಾಗಿಲ್ಲ, ಪ್ಲೀಸ್ ಮಾಡಿ ಲಕ್ಷ್ಮಿ ಅವರೇ. ಸರಿ, ನಾನು ಫೋನ್ ಮಾಡ್ತೀನಿ.